ಬಂದವ್ರಿಗೆ ನಾವು ಯಾವಾಗಲೂ ಬಿಸ್ನೆಸ್ ಮಾಡ್ಬೇಕು ಸರ್, ಓಪನ್ ಮೈಂಡ್ ಆಗಿರ್ಬೇಕು, ಕಸ್ಟಮರ್ಗೆ ಮೋಸ ಮಾಡಬಾರ್ದು, ಕುಲ್ಲ ಕೊಡಬೇಕು, ಅವ್ರು ನೋಡ್ಬೇಕು, ಅವ್ರು ದೆನ್ ಡಿಸೈಡ್ ಮಾಡಿದಾಗ ಓಕೆ ಸರ್ ಅಂತ ಅಂತೀವಿ. ನಾವು ರೇಟು ಹಾಕಿದೀವಿ, ML ಹಾಕಿದೀವಿ, ನೀವೆಲ್ಲೂ ಹೇಳಿದ್ರು ಸಿಗಲ್ಲ ಇದಾರಲ್ಲ. ಯಾವಾಗಲೂ ಓಪನ್ ಆಗಿರ್ಬೇಕು ಸರ್. ಸುಮ್ಮನೆ ಕುಡಿದ ಮೇಲೆ ಅಷ್ಟು ಅಂತ ಹೇಳೋದು, ಇಷ್ಟು ಅಂತ ಹೇಳೋದು, ನಮಗೂ ನಿಮ್ಗೂ ಆರ್ಗ್ಯೂ ಎಲ್ಲ ಚೆನ್ನಾಗಿ ಬರಲ್ಲ. ಯಾವಾಗಲೂ ಕಸ್ಟಮೈಸ್ ಮಾಡ್ಬೇಕಾದ್ರೆ ಕಸ್ಟಮರ್ನ ಅಂಬಾರಿ ಸ್ಪೆಷಲ್, ನಮ್ಮದು ಅಂಗಡಿ ಸ್ಪೆಷಲ್ ಬಂದು ಅಂಬಾರಿ ಸ್ಪೆಷಲ್ ಅಂತ. ಅಂಬಾರಿ ಸ್ಪೆಷಲ್ ಅಂತ ಬಂದಾಗ ನಿಮಗೆ ಇಲ್ಲಿ ಏನೇನಿದೆ ಅಷ್ಟು ಕೂಡ ಆಡ್ ಆಗುತ್ತೆ ಸರ್. ಹೇಳ್ಬಿಡ್ತೀನಿ ಏನೇನು ಆಡ್ ಆಗುತ್ತೆ ಅಂತ. ಮೊದಲಿಗೆ ನಿಮಗೆ ಇರಳಿಕಾಯಿ ಆಡ್ ಆಗುತ್ತೆ, ಇರಳಿಕಾಯಿ ಬರುತ್ತೆ, ಮತ್ತು ಕಿತ್ತಳೆ, ಆರೆಂಜ್ ಆಗುತ್ತೆ, ಆಮ್ಲ, ಮತ್ತು ನಿಮಗೆ ಗಾಡಿ ರಣಜಿ ಆದ್ಮೇಲೆ ಸರ್ ಬೇರೆ ಕಡೆ ಹೋಗೋಕ್ಕಾಗೋದು. ರಣಜಿನೇ ಕರೆಕ್ಟಾಗಿ ಆಡಿದ್ರೆ ನಾವು ಇಂಟ್ರೆಸ್ಟ್ ಇಲ್ಲ ಆಸೆ ಪಟ್ಟರೆ ತಪ್ಪು. ರಣಜಿಲಿ ಫಸ್ಟ್ ಬರ್ಬೋದು. ಮೊದಲು ಮೈಸೂರು, ಯಾಕೆಂದರೆ ನಾವು ಸ್ಟಾರ್ ಹೋಟೆಲಲ್ಲಿ ವರ್ಕ್ ಮಾಡ್ತಿದ್ವಲ್ಲ, ಅಲ್ಲಿ ನಮಗೆ ಮೈಂಡ್ ಸೆಟ್ ಅಲ್ಲಿ ಥರನೇ ಇಲ್ಲೂ ಬರಬೇಕು ನಮಗೆ. ಹೇಳಿ ಸರ್ ನಿಮ್ಮ ಶಾಪ್ ಬಗ್ಗೆ. ಕಬ್ಬಿನಾಳಿಗೆ ಸುಮಾರು ಒಂದು 75 ಫ್ಲೇವರ್ ಅಷ್ಟು ಶುಗರ್ ಕೇನ್ ಜೊತೆಗೆ ಫ್ಲೇವರ್ ಮಾಡ್ಕೊಡ್ತೀವಿ. ಈಗ ನಮ್ಮ ಹುಡುಗ ಎಲ್ಲ ಆಲ್ರೆಡಿ ಹೇಳ್ಬಿಟ್ಟಲ್ಲ. ಹೌದು, ನೀವು ಒಂದು ಸ್ವಲ್ಪ ಹೇಳಿ. ನೀವು ಓನರ್ ಅಲ್ವಾ, ನಿಮಗೆ ಯಾವ ರೀತಿ ಸ್ಟಾರ್ಟ್ ಮಾಡಿದ್ದು, ಏನಕ್ಕೆ ಸ್ಟಾರ್ಟ್ ಮಾಡಿದ್ದು? ಸ್ಟಾರ್ಟ್ ಆಫ್ಟರ್ ಕರೋನಾ ಆದ್ಮೇಲೆ ಸ್ಟಾರ್ಟ್ ಮಾಡಿ ಸರ್. ಫಸ್ಟ್ ಒಂದು ಕಡೆ ಒಂದು ಸ್ಟಾರ್ ಹೋಟ್ಲಿ ಕೆಲಸ ಮಾಡ್ತಾ ಇದ್ದೆ 15 ವರ್ಷ. ಕರೋನಾ ಆದ್ಮೇಲಿಂದ ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ದು. ಈಗ ಒಂದು ಫ್ಲೇವರ್ನ ನಾವೇ ಒಂದು ಕ್ರಿಯೇಟಿವಿಟಿ ಮಾಡ್ತಾ ಬಂದು ಈಗ ಈ ಮಟ್ಟಕ್ಕೆ ತಲುಪಿದೆ. ಇನ್ನೂ ನಿಮ್ಮ ಸಹಕಾರ ಇದ್ರೆ ಇನ್ನೂ ಜಾಸ್ತಿ ಮಾಡ್ಬೇಕಂತಿದೆ. ಒಂದು 100 ಮಾಡಬೇಕು ಅಂತ ಪ್ಲಾನ್ ಇದೆ. ಈಗ ಶುರು ಮಾಡ್ತಿದ್ದು ಅಷ್ಟರಲ್ಲಿ ಸ್ವಲ್ಪ ಮಳೆಗಾಲ ಬಂತಲ್ಲ, ಈಗ ಸ್ವಲ್ಪ ನಮಗೆ ಬಿಸ್ನೆಸ್ ಕಡಿಮೆ. ಅದು ಕುಡಿತಾರೆ, ಆದರೂ ಆ ಮಟ್ಟಿಗೆ ಹೋಲಿಕೆ ಮಾಡ್ಕೊಂಡು ಸ್ವಲ್ಪ ಬಿಸ್ನೆಸ್ ಕಡಿಮೆ. ಅದಕ್ಕೆ ಸ್ವಲ್ಪ ರಿಸರ್ಚ್ ಮಾಡೋಣ, ಹುಡುಕಿ ಮಾಡೋಣ ಅಂತ ವೇಟ್ ಮಾಡ್ತೀವಿ. ಹೆಲ್ತ್ ಬೆನಿಫಿಟ್ ಅಂದ್ರೆ ನಮ್ಮ ಮಳೆಗಾಲ ಅಂತಲ್ಲ, ಎಲ್ಲ ಸೀಸನಲ್ಲೂ ಎಲ್ಲ ಸೀಸನ್ ಕುಡಿತಾರೆ ಸರ್. ಬಟ್ ಅದು ಆ ಸೀಸನ್ ಕುಡಿದ್ರೆ ಚಂದ. ಕೆಲವರು ಇದು ಮಾಡ್ತಾರೆ, ಎಲ್ತವರೇ ಬರಲ್ವಲ್ಲ ಸರ್, ಎಲ್ಲ ತರ ಜನಗಳು ಬೇಕು, ಅವಾಗಲೇ ಬಿಸ್ನೆಸ್ ಮಾಡೋಕ್ಕಾಗದು. ಬರೀ ಒಂದು ಪರ್ಟಿಕ್ಯುಲರ್ ಒಂದು ಜನಗಳಾದ್ರೆ ಆಗಲ್ಲ. ಎಲ್ಲರೂ ಕುಡಿದು ಎಲ್ಲರೂ ಎಂಜಾಯ್ ಮಾಡಿದಾಗ ನೀವು ಕುಡಿದು 4 ಜನ ಕೇಳಿದಾಗ ಆಗುತ್ತೆ. ಮೊದಲು ಅಷ್ಟೊಂದು ಕಡಿಮೆ ಆಗ್ಬಿಟ್ಟಿಲ್ಲ. ಓಕೆ, ಅವರು ಅದು ಇದ್ದಿದ್ರೆ ಚೆನ್ನಾಗಿರೋದು. ಯಾಕೆ ಇನ್ವೆಸ್ಟ್ ಮಾಡ್ಬೇಕಲ್ಲ ಸರ್. ಇನ್ವೆಸ್ಟ್ ಮಾಡ್ಬೇಕಂದ್ರೆ ಸೋರ್ಸ್ ಬರ್ಬೇಕಲ್ವಾ. ಆ ಸೋರ್ಸ್ ಗೇಟ್ ಬಿದ್ದಾಗ ಸ್ವಲ್ಪ ಭಯ ಆಗುತ್ತೆ ಮುಂದೆ ಮಾಡೋಕ್ಕೆ. ಹೆಲ್ತ್ ಬೆನಿಫಿಟ್ಗೋಸ್ಕರ ನಾವು ಬೆಳಿಗ್ಗೆ ವ್ಯಾಪಾರ ಆಗಲಿ ಆಗಲಿ 5 ಗಂಟೆಗೆ ಓಪನ್ ಮಾಡೋದು. ಡೈಲಿ ವ್ಯಾಪಾರ ಆಗಲಿ ಆಗಲಿ ಓಪನ್ ಮಾಡ್ತೀವಿ. ಮಳೆಗಿಳೆ ಜಾಸ್ತಿ ಮಳೆ ಬಂದ್ಬಿಡ್ತು ಆ ಥರ ಅಂತ ಈ ಹುಡುಗರೆಲ್ಲ ಬರೋಕ್ಕಾಗಲಿಲ್ಲ, ಬೇರೆ ಊರಿಂದ ಬರೋದು. ಅವ್ರಿಗೋಸ್ಕರ ನೆನ್ನೆ ಹಾಲಿಡೇ ಮಾಡಿದ್ವಿ. ಇಲ್ಲಾಂದ್ರೆ ನಾವು ಬಂದ್ ಮಾಡ್ತೀವಿ. ಅದೇ ಆಮೇಲೆ ಸುಮಾರು ದಿನ ಆಗಿತ್ತು, ನಾವು ರಜೆ ಎಲ್ಲ ಕೊಟ್ಟು ಬೇಸಿಗೆಲ್ಲ ಮಾಡಿದ್ವಲ್ಲ, ಹಾಗಾಗಿ ಮಳೆ ಬಂದಾಗ ಅಷ್ಟೇ ಕ್ಲೋಸ್ ಮಾಡ್ತಾರೆ. ಬಾಕಿ ಮಳೆ ಅಂದ್ರೆ ತುಂಬಾ ಹೆವಿ ರೈನ್ ಆಗ್ಬಿಟ್ಟು ಓಡಾಡಕ್ಕೆ ಆಗಲ್ಲ, ಸುಮ್ಮನೆ ಡ್ರಿಸ್ಲಿಂಗ್ ಮಾಡ್ತಾನೆ ಇತ್ತು ಅಂದಾಗ ಸ್ವಲ್ಪ ಅಂಥ ಟೈಮಲ್ಲಿ ಎಲ್ಲ ಟೈಮಲ್ಲಿ ಇಲ್ಲ, 90% ಓಪನ್ ಇರ್ತದೆ. ಒಂದು 10%ಲಿ ಮೈಂಡ್ ಡೈವರ್ಟ್ ಆದರೆ ಏನು ಮಾಡೋದು. ನಿಮ್ಗೆ ಹೆಂಗ್ ಅನ್ಸುತ್ತೆ ಸರ್? ತುಂಬಾ ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿದೆ. ಅದಕ್ಕೆ ಹುಡುಕಿ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಫೋನ್ ಮಾಡಿದ್ರೆ ಯೂನಿಕ್ ಆಗಿದೆ ಈ ತರ ಜ್ಯೂಸ್ ಶಾಪ್, ನೋಡಕ್ ಸಿಗೋದು ಕಮ್ಮಿ ಹೊರಗಡೆ. ಅದು ನಾವು ಅಲ್ಲಿ ಸ್ಟಾರ್ ಹೋಟ್ಲ್ ಕೆಲಸ ಮಾಡ್ತೀವಲ್ಲ ಸರ್, ಅಲ್ಲಿ ಎಲ್ಲ ಯೂನಿಕ್ ಏನಿತ್ತು ಅದನ್ನೇ ಸ್ವಲ್ಪ ನಾವು ವರ್ಕೌಟ್ ಮಾಡಿ ಅಲ್ಲಿ ಏನ್ ಕೆಲಸ ಮಾಡ್ತಿದ್ವಿ ಅದನ್ನೇ ಇಲ್ಲಿ ಆ ಅಟ್ಮಾಸ್ಫಿಯರ್ನೇ ಮಾಡ್ತಾರೋಣ, ಒಂದು ಗೆಸ್ಟ್ ಸರ್ವಿಸ್ ಅದೇ ತರ ಮಾಡೋಣ ಅಂತ ಇದು ಮಾಡಿದ್ದಾರೆ. ಈ ಹೊರಗಡೆ ರೋಡ್ ಸೈಡ್ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಮಾಡ್ತಾ ಇದ್ದೀರಾ? ಅವರು ಇನ್ನೂ ಕಪ್ಪೆಲ್ಲ ಸಕ್ಕತ್ ಚೆನ್ನಾಗಿ ಮಾಡಿ ಎಲ್ಲೂ ಇಲ್ಲ ಈ ತರ ನಾವು ಯೂಸ್ ಮಾಡ್ತೀವಲ್ಲ ಕಪ್ಪು, ಯಾರು ಯೂಸ್ ಮಾಡಲ್ಲ. ಹೌದು, ಈ ತರ ಬೋರ್ಡ್ ಎಲ್ಲ ಹಾಕಿ ಬಂದವ್ರಿಗೆ ನಾವು ಯಾವಾಗಲೂ ಬಿಸ್ನೆಸ್ ಮಾಡ್ಬೇಕು ಸರ್, ಓಪನ್ ಮೈಂಡ್ ಆಗಿರ್ಬೇಕು, ಕಸ್ಟಮರ್ಗೆ ಮೋಸ ಮಾಡಬಾರ್ದು, ಕುಲ್ಲ ಕೊಡಬೇಕು, ಅವ್ರು ನೋಡ್ಬೇಕು, ಅವ್ರು ದೆನ್ ಡಿಸೈಡ್ ಮಾಡಿದಾಗ ಓಕೆ ಸರ್ ಅಂತ ಅಂತೀವಿ. ನಾವು ರೇಟು ಹಾಕಿದೀವಿ, ML ಹಾಕಿದೀವಿ, ನೀವೆಲ್ಲೂ ಹೇಳಿದ್ರು ಸಿಗಲ್ಲ ಇದಾರಲ್ಲ. ಯಾವಾಗ ಓಪನ್ ಆಗಿರ್ಬೇಕು ಸರ್. ಸುಮ್ಮನೆ ಕುಡಿದ ಮೇಲೆ ಅಷ್ಟು ಅಂತ ಹೇಳೋದು, ಇಷ್ಟು ಅಂತ ಹೇಳೋದು, ನಮಗೂ ನಿಮ್ಗೂ ಆರ್ಗ್ಯೂ ಎಲ್ಲ ಚೆನ್ನಾಗಿ ಬರಲ್ಲ. ಯಾವಾಗ ಕಸ್ಟಮೈಸ್ ಮಾಡ್ಬೇಕಾದ್ರೆ ಕಸ್ಟಮರ್ನ ಅವ್ರಿಗೆ ಹೆಂಗೆ ಹೇಳ್ತಾರೋ ಆ ಥರನೇ ಮಾಡ್ಬೇಕು. ಇದು ಜ್ಯೂಸ್ ಕೊಡೋದ್ರ ಜೊತೆಗೆ ಅದ್ರ ಬೆನಿಫಿಟ್ ಸಮೇತ ಹೇಳ್ತಾ ಇದ್ದೀರಾ? ಹೌದು ಸರ್, ಅದು ಸಾಧ್ಯ ಆಲ್ಮೋಸ್ಟ್ ಎಲ್ಲ ಗೊತ್ತಿರ್ತೆಲ್ಲ ಬರ್ದಿದ್ದೀವಿ, ಬೋರ್ಡ್ ಹಾಕಿದೀವಿ. ಅದು ಕೆಲವರು ಕೇಳ್ತಾರೆ, ನಮ್ಮ ಕೈ ನಮ್ಗೆ ನನ್ನ ನಾಲೆಡ್ಜ್ ಏನು ಗೊತ್ತು ಅದು ಮಾತಾಡ್ತೀವಿ. ನಮ್ಮ ಹುಡುಗರಿಗೆಲ್ಲ ಟ್ರೈನ್ ಅಪ್ ಮಾಡಿದ್ದೀವಿ ಆಲ್ಮೋಸ್ಟ್. ಈಗೆಲ್ಲ ಅವನೇ ಮಾತಾಡ್ತಾರೆ. ಈಗ ನಾವು ಇಲ್ಲಾಂದ್ರೆ ಅವ್ರು ಮಾತಾಡ್ಬೇಕಲ್ಲ ಸರ್, ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಮಾತಾಡ್ತೀವಿ. ನೀವು ಮಾಡೋದ್ರ ಜೊತೆಗೆ ನಿಮ್ಮ ಹುಡುಗರು ಎಲ್ಲರೂ ಟ್ರೈನ್ ಅಪ್ ಮಾಡಿದ್ದೀರಾ? ಅದೇ ಸರ್, ಅವ್ರ ಸಪೋರ್ಟಿಂದ ನಾವು ಮಾಡ್ತೀವಿ. ಮೊದಲ ನಾನು ಒಬ್ಬನೇ ಯೋಚನೆ ಮಾಡ್ತಿದ್ದೆ, ಏನ್ ಮಾಡ್ಬೇಕು ಅಂತ. 2 ಕೈಯಿಂದ ಏನೂ ಆಗಲ್ಲ ಸರ್. ಅವರು 10 ಕೈ ಸೇರಿದಾಗ ಏನೋ ಒಂದು ಮಾಡ್ಬೋದು. ಹೌದು, ಒಬ್ಬರ ಕೈಲಿ ಮಾಡೋದು ಕಷ್ಟ.
ಒಬ್ಬರ ಕೈಯಲ್ಲಿ ಮಾಡಿದ್ರೆ ಏನೋ ಒಂದು ಚಪ್ಪಲ ಹೊಡಿಬೋದು ಅಷ್ಟೇ, ಯಾರನ್ನ ಕರಿಬೋದು ಅಷ್ಟೇ. ಎಲ್ಲರೂ ಸೇರಿದಾಗ ಎಳಿಬೋದಲ್ವಾ ಬಿಸ್ನೆಸ್ ಅಂದ್ರೆ ಟೀಮ್ ಅಂಬಾರಿ ಅಂತ ಸೀಟ್ ಮೇಲೆ ನಾವು ಎಳಿಲೇಬೇಕಲ್ಲ, 4 ಜನ ಇರಲೇಬೇಕು. ಮತ್ತೇನಾದ್ರು ಬ್ರಾಂಚ್ ಪ್ಲಾನ್ ಇದೆ ಸರ್? ಬ್ರಾಂಚ್ ಮಾಡೋ ಪ್ಲಾನ್ ಏನಿದೆ ಹೊರಗಡೆ? ಎಲ್ಲ ಏನಿಲ್ಲ ಸರ್, 4 ಕೃಷ್ಣರಾಜರು ಆಶೀರ್ವಾದ ಸಿಕ್ಕರು, ಮಹಾರಾಜರ ಆಶೀರ್ವಾದ ಸಿಕ್ಕರು ಖಂಡಿತ ಮಾಡ್ತೀವಿ. ನಾವು ಬಂದಾಗ ಈ ತರ ಮಾಡ್ತೀವಿ ಅಂತ ಅನ್ಕೊಂಡೇ ಇರಲಿಲ್ಲ. ಇವಾಗ ಮಟ್ಟಿಗೆ ಬಂದಿದ್ದೀವಿ ನೋಡ್ರಿ, ಅವ್ರ ಆಶೀರ್ವಾದ ಸಿಕ್ಕರು ಖಂಡಿತ ಮಾಡ್ತೀವಿ, ಅಲ್ಲಿ 2 ಮಾತೇ ಇಲ್ಲ. ಪ್ಲಾನ್ಗಳು ನಡೀತಾ ಇದೆ, ಬಟ್ ಅವ್ರ ಆಶೀರ್ವಾದ ಸಿಗ್ಬೇಕಲ್ಲ, ಟೈಮ್ ಬಂದಾಗ ಆಯ್ತದೆ ಸರ್. ಅದಕ್ಕೋಸ್ಕರ ಟೈಮ್ ಬರಲಿ ಅಂತ ನಾವು ಇನ್ನೂ ಸ್ವಲ್ಪ ಆದಷ್ಟು ಇನ್ನು ಇಲ್ಲೇ ಊಟಾಕನ ಮಾಡೋಣ ಅಂತ. ರಣಜಿ ಆಡಿದ್ಮೇಲೆ ಸರ್ ಬೇರೆ ಕಡೆ ಹೋಗಕ್ಕಾಗೋದು. ರಣಜಿನೇ ಕರೆಕ್ಟಾಗಿ ಆಡಿದ್ರೆ ನಾ ಇಂಟರ್ನ್ಯಾಷನಲ್ ಆಸೆ ಪಟ್ರೆ ತಪ್ಪು. ರಣಜಿಲಿ ಫಸ್ಟ್ ಬರ್ಬೋದು. ಮೊದಲು ಮೈಸೂರಲ್ಲಿ ಚೆನ್ನಾಗಿ ಮಾಡಿ ಮೈಸೂರು ಬಿಟ್ಟು ಹೋಗಲ್ಲ ಬಿಡಿ. ಈಗ ಅಲ್ಲಿ ಸುಮಾರು ಬೆಂಗಳೂರಲ್ಲಿ ಸುಮಾರು ಆಪರ್ಚುನಿಟಿಗಳು ಬಂದು ನಮಗೆ. ಅವ್ರು ಇಂಥವೆಲ್ಲ ಬೆಂಗಳೂರು ಮಾಡಿದ್ರೆ ತುಂಬಾ ಓಡೋ ಚಾನ್ಸ್ ಇರುತ್ತೆ. ಮೈಸೂರಲ್ಲಿ ಈಗ ಸಾಕು, ಮೈಸೂರೇ ಬೇಜಾನ್ ಮಾರ್ಕೆಟಿಂಗ್ ಐತೆ ಸರ್. ಮಾಡೋ ವಿಧಾನ ಗೊತ್ತು ನಮಗೆ, ಸ್ವಲ್ಪ ಟೈಮ್ ಆಗುತ್ತೆ ಮಾಡೋಣ. ಮೈಸೂರು ನೋಡಿ, ಇಷ್ಟು ದಿನ ಆದರೂ ಜನಗಳು ನಮ್ಮನ್ನ ಕಾಪಾಡ್ತಾ ಇದ್ದ, ಮಳೆಯಲ್ಲೂ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಸುಮ್ಮನೆ ಎಲ್ಲ ಬೆಂಗಳೂರೆಲ್ಲ ಹೋಗಿ ನಮ್ಗೆ ಗೊತ್ತಿಲ್ದಿರೋ ಊರು, ನಮ್ಗೆ ಗೊತ್ತಿಲ್ದಿರೋ ಜನ. ಕರ್ನಾಟಕ ಎಲ್ಲ ನಮ್ಮೂರೇ, ಬಟ್ ಆದ್ರೂ ನಮ್ಮ ಅಕ್ಕಪಕ್ಕದ ಮನೆ, ನಮ್ಮ ಹುಡುಗರು, ನಮ್ಮ ಜನ ಅಂತಂದ್ರೆ ಮಾಡ್ಬೋದು. ಅಲ್ಲೆಲ್ಲ ಹೋಗಿ ಏನು ಮಾಡೋಕ್ಕಾಗಲ್ಲ, ಆ ಐಡಿಯಾನೇ ಇಲ್ಲ. ಅಲ್ಲಿ ಫೋನ್ ಮಾಡಿದವ್ರಿಗೆ ಹೇಳ್ತೀನಿ ನೀವೇ ಮಾಡಿ ಅಂತ. ನಮ್ಗೆ ಆಗಲ್ಲ, ಬೇಕಾದ್ರೆ ಬಂದು ಮಾಡಿ. ಸರ್ ಎಲ್ಲ ಟೈಪ್ ಜ್ಯೂಸು ತಗೊಳ್ತಾರೆ ಸರ್, ಎಲ್ಲ ಟೈಪ್ ಬಾಳೆ ತಿಂಡಿ ಜ್ಯೂಸ್ ಎಲ್ಲ ಇಟ್ಟಿದ್ದೀರಲ್ಲ, ಅದೆಲ್ಲ ಶುಗರ್ ಕೇನ್ ಜೊತೆಗೆ ಹಾಕೋದು ಸರ್. ನಾವು ಏನು ಇಟ್ಟಿದ್ದೀವಿ ಎಲ್ಲ ಕಬ್ಬಿನ ಜೊತೆಗೆ ಹಾಕೋದು, ಬೇರೆ ಯಾವ ಪ್ರಶ್ನೆ ಯಾವ್ದು ಇಂಡಿವಿಜುವಲ್ ಜ್ಯೂಸ್ ಮಾಡೋದು ಹಾಕೋದು. ನಾವು ಇಂಡಿವಿಜುವಲ್ ಜ್ಯೂಸ್ ಏನು ಮಾಡಲ್ಲ. ಈಗ ಯಾರು ಆಪಲ್ ಜ್ಯೂಸ್ ಬೇಕಂದ್ರೆ ಕೇನ್ ಕೇನು, ಹಾಗಲಕಾಯಿ ಬೇಕಾದ್ರೂ ಕೇನು, ಇಳ್ಳಿಕಾಯಿ ಬೇಕಾದ್ರೂ ಶುಗರ್ ಕೇನ್ ಜೊತೆಗೆ, ಚಕ್ಕೋತ ಬೇಕಾದ್ರೂ. ಸರ್ ನಾವು ಬಂದು ಒಂದು ಸ್ಟಾರ್ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ವಿ, ಹೋಟೆಲ್ 7 ಸ್ಟಾರ್ ಅಂತ ಸರ್. ಅದು ಲಾಕ್ಡೌನ್ ಆದಮೇಲೆ ನಾವು ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ವಿ. 2020 ಮೇ 19ನೇ ತಾರೀಕಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಡೇಟ್ ಕೂಡ ಮೆನ್ಷನ್ ಮಾಡಿದ್ವಿ. ಅಲ್ಲಿಂದ ಬಂದು ಅಲ್ಲಿ ಸ್ವಲ್ಪ ನಮಗೆ ಕಾಕ್ಟೈಲ್ ಮಾಡಿ ಸ್ವಲ್ಪ ಅಭ್ಯಾಸ ಆಯಿತು. ಸೊ ಅದೇ ಕಾನ್ಸೆಪ್ಟ್ನ ಇಲ್ಲಿ ಬಂದು ನಾವು ಸ್ವಲ್ಪ ಇದು ಮಾಡಿದ್ವಿ. ಅಕ್ಸೆಪ್ಟ್ ಆಯಿತು ಇದು. ಸೊ ಕ್ಲಿಕ್ ಆಯಿತು ಕೂಡ. ಅದು ಬಂದು ನಮ್ಮದು ಅಂಬಾರಿ ಸ್ಪೆಷಲ್, ನಮ್ಮದು ಅಂಗಡಿ ಸ್ಪೆಷಲ್ ಬಂದು ಅಂಬಾರಿ ಸ್ಪೆಷಲ್ ಅಂತ. ಅಂಬಾರಿ ಸ್ಪೆಷಲ್ ಅಂತ ಬಂದಾಗ ನಿಮಗೆ ಇಲ್ಲಿ ಏನೇನಿದೆ ಅಷ್ಟು ಕೂಡ ಆಡಾಗುತ್ತೆ. ಸರ್ ಹೇಳ್ಬಿಡ್ತೀನಿ ಏನೇನು ಆಡಾಗುತ್ತೆ ಅಂತ. ಮೊದಲಿಗೆ ನಿಮಗೆ ಇರಳಿಕಾಯಿ ಆಡಾಗುತ್ತೆ, ಇರಳಿಕಾಯಿ ಬರುತ್ತೆ, ಮತ್ತು ಕಿತ್ತಳೆ, ಆರೆಂಜ್ ಆಗುತ್ತೆ, ಆಮ್ಲ, ಮತ್ತು ನಿಮಗೆ ಒಂದೆಲಗ ಸೊಪ್ಪು ಆಡಾಗುತ್ತೆ. ಸೊ ಲೆಮನ್ ಗ್ರಾಸ್ ಕೂಡ ಆಡಾಗುತ್ತೆ, ಬ್ಲ್ಯಾಕ್ ಗ್ರೇಪ್ಸ್, ಸೊ ಪುದೀನ, ಮತ್ತು ಇದು ಬಾಯಿ ಬಸಳೆ ಸೊಪ್ಪು ಅಂತ ಬರುತ್ತೆ, ಇದು ಕೂಡ ಆ್ಯಡ್ ಮಾಡ್ತೀವಿ. ಇದು ದೊಡ್ಡ ಪತ್ರೆ, ಮತ್ತು ಬಾಳೆದಿಂಡು ಕೂಡ ಆ್ಯಡ್ ಮಾಡ್ತೀವಿ. ವೀಳ್ಯದೆಲೆ ಬಂದು ನಿಮಗೆ ಬೇಯಿಸಿಲ್ಲ ಅಂದರೆ ಕಾಮಕಸ್ತೂರಿ, ಇದು ಕೂಡ ಆ್ಯಡ್ ಮಾಡ್ತೀವಿ. ಅಮೃತ ಬಳ್ಳಿ ನಿಮಗೆ ಸರ್ವೇಸಾಮಾನ್ಯರು ಗೊತ್ತಿರುತ್ತೆ ನಿಮಗೆ. ಅಮೃತ ಬಳ್ಳಿ ಅಂದರೆ ಇದು ಆಡಾಗುತ್ತೆ, ತುಳಸಿ ಆಡಾಗುತ್ತೆ, ಮತ್ತು ಮೂಲಂಗಿ ಸೊಪ್ಪು, ಮತ್ತು ಇದು ಚಿಕ್ಕಿ ಸೊಪ್ಪು. ಇದು ಲಾವಂಚ ಬೇರು ಅಂದರೆ ನಿಮಗೆ ಇದು ದೇಹಕ್ಕೆ ತುಂಬ ತಂಪು. ಇದು ಮತ್ತು ಸೋರೆಕಾಯಿ ಕೂಡ ಆ್ಯಡ್ ಮಾಡ್ತೀವಿ. ಮತ್ತು ಪೈನಾಪಲು, ಅದು ಬಂದರೆ ಡ್ರ್ಯಾಗನ್ ಫ್ರೂಟ್ಸ್ ಬರುತ್ತೆ. ಫೈನಲ್ ನಿಮಗೆ ಗುಲ್ಕೋನ್ ರೋಸ್ ಕೂಡ ಆ್ಯಡ್ ಮಾಡ್ಕೊಡ್ತೀವಿ. ಸೊ ಇಷ್ಟು ಸೇರಿಸಿ ನಾವು ಒಂದು ಫ್ಲೇವರ್ ಮಾಡ್ತೀವಿ. ಇದೆಲ್ಲ ಸೇರಿ ಒಂದೇ ಮಾಡ್ತೀವಿ, ಇಲ್ಲ ಸಪ್ರೇಟ್ ಇಲ್ಲ, ಇದೆಲ್ಲ ಸೇರಿಸಿ ಒಂದು ಫ್ಲೇವರ್ ಮಾಡ್ತೀವಿ ಸರ್. ಅಂಬಾರಿ ಸ್ಪೆಷಲ್ ಅಂತ. ಇದು ಹೆಸರು ಅಂಬಾರಿ ಸ್ಪೆಷಲ್. ಏನು ಸರ್ ಈ ಥರ ಮಾಡೋದ್ರಿಂದ ಈ ಒಂದು ಜ್ಯೂಸಿನ ಮಹತ್ವ ಅಂದರೆ ನಿಮಗೆ ಟೋಟಲಾಗಿ ಹೇಳ್ಬೇಕು ಅಂದರೆ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇರುತ್ತೆ. ನಿಮಗೆ ಎಕ್ಸಾಂಪಲ್ ಬಾಯಿ ಬಸಳೆ ಸೊಪ್ಪು ಅಂತ ಬಂದರೆ ನಿಮಗೆ ಬಾಯಲ್ಲಿ ಏನಾದ್ರು ಹುಣ್ಣಾಗಿದ್ರೆ ಅದು ನಿಮಗೆ ಕ್ಲಿಯರ್ ಆಗುತ್ತೆ. ಮತ್ತು ನಿಮಗೆ ಬಾಳೆದಿಂಡು ಏನಿದೆ ಕಿಡ್ನಿ ಸ್ಟೋನ್ಗೂ ಒಳ್ಳೆಯದು. ಮತ್ತು ಇದು ಬರುತ್ತೆ ನಿಮಗೆ ಅಮೃತ ಬಳ್ಳಿ, ಅದು ನಿಮಗೆ ಸರಿ ಚೆನ್ನಾಗಿರುತ್ತೆ. ಮತ್ತು ಒಂದೆಲಗ ಸೊಪ್ಪು ನಿಮಗೆ ಮೆಮೊರಿ ಪವರ್ಗೆ, ಬ್ರೈನ್ಗೆ ತುಂಬ ಒಳ್ಳೆಯದು. ಇಷ್ಟೆಲ್ಲ ಆಡಾಗುತ್ತೆ. ನೀವು ಇದನ್ನ ಬೇಕಾದ್ರೆ ಪ್ರಿಪೇರ್ ಮಾಡೋದನ್ನ ನೀವು ಲೈವ್ ಆಗಿ ಕೂಡ ಕ್ಯಾಪ್ಚರ್ ಮಾಡ್ಬೋದು. ಸರ್ ಇದು ಸ್ಟಾರ್ಟ್ ಮಾಡಿ ಎಷ್ಟು ಲಾಕ್ಡೌನ್ ಆದಮೇಲೆ ಶುರು ಮಾಡಿ? ಲಾಕ್ಡೌನ್ ಆದಮೇಲೆ 2020ರಲ್ಲಿ ಸ್ಟಾರ್ಟ್ ಮಾಡಿದ್ದು. ನಿಮಗೆ ಇವಾಗ 4 ವರ್ಷ ಆಯಿತು ಈ ಮೇಗೆ. ಸರ್ ಮತ್ತೆ ಇಲ್ಲಿ ಏನೇನು ಜ್ಯೂಸ್ಗಳು ಮಾಡ್ತೀವಿ? ಇಲ್ಲೇನು ನಮ್ಮಲ್ಲಿ ಸ್ಪೆಷಲ್ ಬಂದು ಇದೊಂದು, ಇದು ಬಿಟ್ಟರೆ ಮಿಕ್ಸ್ ಫ್ರೂಟ್ಸ್ ಚೆನ್ನಾಗಿ ಹೋಗುತ್ತೆ. ಮಿಕ್ಸ್ ಫ್ರೂಟ್ ಅಂತ ಬಂದರೆ ನಿಮಗೆ ಸುಮಾರು 20-25 ಫ್ರೂಟ್ಸ್ ಆ್ಯಡ್ ಮಾಡ್ತೀವಿ. ಇಲ್ಲೇ ಏನೇನು ಫ್ರೂಟ್ಸ್ ಇಟ್ಟಿದ್ವಿ ಅಷ್ಟು ಆ್ಯಡ್ ಮಾಡ್ತೀವಿ ಸ್ಪೆಷಲ್. ಮತ್ತು ಕೊಬ್ಬರಿಗೂ ಕೂಡ ಫ್ಲೇವರ್ ಮಾಡ್ತೀವಿ. ಕೊಬ್ಬರಿ ಎಲ್ಲ ಇಟ್ಟಿದ್ದೀರಲ್ಲ, ಕೊಬ್ಬರಿಗೂ ಫ್ಲೇವರ್ ಮಾಡ್ತೀವಿ. ಆ ಕೊಬ್ಬರಿನೂ ಜ್ಯೂಸ್ ಮಾಡ್ತೀರಾ? ಹೌದು. ಮಾಲೀಕರು ಬಂದು ನಮಗೆ ಜೈರಾಮ್ ಅಂತ ಸರ್, ಎಲ್ಲ ಕೊಲೀಗ್ಸನ್ನೇ, ಒಂದೇ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದೆ. ನೀವೆಲ್ಲ ಅವ್ರ ಜೊತೆನೇ ಕೆಲಸ ಮಾಡ್ತೀವಿ. ಇನ್ನೇನು ಜ್ಯೂಸ್ ನಿಮಗೆ ಆಮೇಲೆ ಕ್ವಾಂಟಿಟಿ ಕೂಡ ಹೇಳ್ಬಿಡ್ತೀನಿ. ಕ್ವಾಂಟಿಟಿ ಬಂದು ನಿಮಗೆ 350 ml ಬರುತ್ತೆ, ಮತ್ತು 500 ml ಬರುತ್ತೆ. 350 ml ಬಂದು 130 ರೂಪೀಸ್ ಇರುತ್ತೆ, 500 ml ಬಂದು 150 ರೂಪೀಸ್ ಇರುತ್ತೆ. ಇದೇನು ಅಂಬಾರಿ ಜ್ಯೂಸಾ? ಹಾಂ ಸರ್, ಸ್ಪೆಷಲ್ ಅಂತ ಬಂದಾಗ ನಿಮಗೆ ಸ್ಪೆಷಲ್ ಕಪ್ಪಲ್ಲೇ ಕೊಡ್ತೀವಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಸರ್ ಇದು ಎಲ್ಲ ಶುಗರ್ ಕೇನ್ ಜ್ಯೂಸ್ ಮಾಡೋ ಅಂತಾರೋ? ಬರೀ ಶುಗರ್ ಕೇನ್ ಮಾತ್ರ ಹೇಳ್ಕೊಂಡಿರ್ತಾರೆ ಕಬ್ಬು, ನೀವು ಎಲ್ಲ ಥರನೂ ಜ್ಯೂಸ್ ಮಾಡ್ತಿದ್ರು? ಇಲ್ಲಿ ಸರ್ ಎಲ್ಲ ಶುಗರ್ ಕೇನ್ ನಿಮಗೆ ಎಲ್ಲ ಕಡೆ ಸಿಗುತ್ತೆ. ಎಲ್ಲಿ ಸಿಗಲ್ಲ, ಹೇಳಿ ಎಲ್ಲ ಕಡೆ ಸಿಗುತ್ತೆ ಸರ್. ಅದನ್ನ ನಾವು ಸ್ವಲ್ಪ ಏನೋ ಡಿಫ್ರೆಂಟ್ ಆಗಿ ಮಾಡುವ ಅಂತಂದ್ಬಿಟ್ಟು ಪ್ಲಾನ್ ಇಟ್ಕೊಂಡು ಮಾಡಿದ್ವಿ. ಕ್ಲಿಕ್ ಆಯ್ತು. ಕೆಲವು
ಆಯುರ್ವೇದಿಕ್ ಅವ್ರ ಹತ್ರನೂ ಚೆಕ್ ಮಾಡಿದ್ವಿ ಮತ್ತು ಡಾಕ್ಟರ್ ಹತ್ರನೂ ಕೇಳಿದ್ದೀವಿ ಸರ್ ಏನು ಸೈಡ್ ಎಫೆಕ್ಟ್ ಇರಲ್ಲ ಇದರಿಂದ ಸೊ ನೀವು ಮುಂದುವರಿಸ್ಬೋದು ಅಂತಂದು ಕೂಡ ಹೇಳಿದ್ದಾರೆ. ನೀವು ಈ ಥರ ಜ್ಯೂಸ್ ಮಾಡೋದಕ್ಕೆ ಆಯುರ್ವೇದಿಕ್ ಡಾಕ್ಟರ್ಗಳು ಅವ್ರನ್ನ ಒಂದು ಸಲಹೆನ ಅವರು ಸಹ ಹೇಳಿದ್ದಾರೆ. ಡಾಕ್ಟರ್ ಕೂಡ ಬಂದು ಅವರು ಸಹ ಇದನ್ನ ಜ್ಯೂಸ್ನ ಕುಡ್ಕೊಂಡು ಹೋಗ್ತಾರೆ. ಮತ್ತೆ ಇಲ್ಲಿ ಕಾಫಿ ಬೀಜ ಎಲ್ಲ ಇಟ್ಟಿದ್ದೀರಲ್ಲ, ಅದರಲ್ಲೂ ಫ್ಲೇವರ್ ಮಾಡ್ತೀವಿ ಸರ್. ಕಾಫಿ ಬೀಜದಲ್ಲ ಲೈಕ್ ನಿಮಗೆ ಕೋಲ್ಡ್ ಕಾಫಿ ಕುಡಿದಷ್ಟೇ ಫೀಲ್ ಆಗುತ್ತೆ. ಕಾಫಿ ಮಾಡ್ತೀರಾ ಅಥವಾ ಕಾಫಿಲೇ ಜ್ಯೂಸ್ ಮಾಡ್ತೀರಾ? ಕೋಲ್ಡ್ ಕಾಫಿ ಅದು ಸೀಡ್ಸ್ ಇದೆಯಲ್ಲ, ಸೀಡ್ಸ್ನ ಮಾತ್ರ ನಾವು ಕೋಲ್ಡ್ ಕಾಫಿ ಕೋಲ್ಡ್ ಕಾಫಿ ಕುಡಿದಿರ್ತೀರಾ ಸೇಮ್ ಅದೇ ಥರ ಫೀಲ್ ಬರುತ್ತೆ ನಿಮಗೆ. ಮತ್ತೆ ಬೇಲ್ಡ್ ಹಣ್ಣಿದೆ, ಸೀಸನಲ್ ಫ್ರೂಟ್ಸ್ಗಳೆಲ್ಲ ಸಿಗುತ್ತೆ. ಸೊ ಮತ್ತೆ ಇಲ್ಲಿ ಜ್ಯೂಸ್ಗಳು ಯಾವ ಜ್ಯೂಸ್ಗಳು ಮಾಡ್ತೀರಾ ಸರ್? ಬೇಲ್ಸ್ ಯಾವ್ಯಾವ ಜ್ಯೂಸ್ ಮಾಡ್ತೀರಾ ಅಂತ ಸರ್? ಸುಮಾರು ಇವಾಗ 70ರಿಂದ 75 ಥರ ಫ್ಲೇವರ್ ಮಾಡ್ತಿದ್ದೀವಿ. ನಿಯರ್ ನಾವು 100 ಮಾಡ್ಬೇಕು ಅಂದ್ಕೊಂಡಿದ್ವಿ, ಟ್ರೈ ಮಾಡ್ತಿದ್ದೀವಿ ಸರ್. ಈಗ 75 ಫ್ಲೇವರ್ 70ರಿಂದ 75 ಫ್ಲೇವರ್ ಸಿಗುತ್ತೆ. ಜಾಸ್ತಿ ಮೂವಿಂಗ್ ಆಗೋದು ಮೂವಿಂಗ್ ನಮ್ದು ಅಂಬಾರಿ ಸ್ಪೆಷಲ್ ಅಂತ ಹೇಳಿದ್ವಲ್ಲ, ಅದು ತುಂಬಾ ಜಾಸ್ತಿ ಮೂವಿಂಗ್ ಇದೆ ಇವಾಗ. ಅದು ಬಿಟ್ರೆ ನಿಮಗೆ ಮ್ಯಾಂಗೋ ಸೆಕೆಂಡ್ ಮೂವಿಂಗ್ ಬಂದು ನಿಮಗೆ ಮ್ಯಾಂಗೋ ಚೆನ್ನಾಗಿರುತ್ತೆ. ಅದು ಬಿಟ್ರೆ ಪೈನಾಪಲ್ ವಿತ್ ಆರೆಂಜು ಮತ್ತೆ ಡ್ರ್ಯಾಗನ್ ಫ್ರೂಟ್ಸ್ ಚೆನ್ನಾಗಿರುತ್ತೆ. ರೆಡ್ ಡ್ರ್ಯಾಗನ್ ಸಿಗ್ತಿಲ್ಲ, ಸೊ ವೈಟ್ ಇದೆ, ವೈಟು ಚೆನ್ನಾಗಿ ಹೋಗ್ತಿದೆ ಇವಾಗ. ಅದು ಬಿಟ್ರೆ ಬೇಲ್ದಣ್ಣು ಸೀಸನಲ್ ಫ್ರೂಟ್ಸ್ ಬಂದರೆ ಬೇಲ್ದಣ್ಣು ಚೆನ್ನಾಗಿ ಹೋಗ್ತಿದೆ. ಸೀಸನಲ್ ಫ್ರೂಟು ಸಿಗುತ್ತೆ, ಎಲ್ಲ ಟೈಪ್ ಫ್ರೂಟ್ ಜ್ಯೂಸ್ ಎಲ್ಲ ಸಿಗುತ್ತೆ ಮಾರ್ಕೆಟಲ್ಲಿ. ಏನೇನಿದೆ ಎಲ್ಲ ಫ್ಲೇವರು ಇಟ್ಟು ಮಾಡ್ತೀವಿ. ಮತ್ತೆ ಸರ್ ಅಂಬಾರಿ ಶುಗರ್ ಕೇನ್ ಜ್ಯೂಸ್ ಅಂತ ನೇಮ್ ಇಡೋದಕ್ಕೆ ರೀಸನ್? ಇದು ಮೈಸೂರು ಅಂತ ಬಂದಾಗ ನಮಗೆ ಒಂದು ಫಸ್ಟ್ ನೆನಪಾಗದೆ ಅಂಬಾರಿ. ಹೌದು ಸರ್, ಅದನ್ನೇ ಸ್ವಲ್ಪ ನೇಮ್ ಬೇರೆ ಏನು ಇಡೋಕ್ಕೆ ನಮಗೆ ಪ್ಲಾನ್ ಬರಲಿಲ್ಲ. ಮೈಸೂರು ಅಂತ ಇತ್ತಲ್ಲ ಸರ್, ಅಂಬಾರಿ ಅಂತ ಇಡೋಣ ಅಂತ ಅಂದ್ಬಿಟ್ಟು ಇತ್ತು ಪ್ಲಾನಿಂಗು ಸರ್, ಅದೇ ಇತ್ತು. ಸೊ ಮತ್ತೆ ಫ್ರೂಟ್ಗಳ ವಿಶೇಷತೆಯನ್ನು ಹೇಳ್ತೀರಾ ಸ್ವಲ್ಪ? ಜ್ಯೂಸ್ ಅಲ್ಲಿ ವಿಶೇಷತೆ ನಿಮ್ಗೆ ಗೊತ್ತಿಲ್ಲ? ವಿಶೇಷತೆ ಅಂದರೆ ಅದು ಹೇಳಿದ್ನಲ್ಲ ಸರ್, ಸೀಸನಲ್ ಫ್ರೂಟ್ಸ್ ಅಂತಂದರೆ ಅದೇ ವಿಶೇಷ. ಸ್ಪೆಷಲ್ ಜ್ಯೂಸ್ ಅಂತ ಬಂದಾಗ ನಾವು ಅನ್ಸೀಸನಲ್ ಏನೇನು ಸಿಗಲ್ಲ ಅದು ಸಹ ಹುಡುಕಿ ಅದರಲ್ಲೂ ಸಹ ತಂದೆ ತರ್ತೀವಿ ಸರ್. ಸೊ ನೀವು ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಟೋಟಲ್? ಇವಾಗ ಸುಮಾರು ಒಂದು 8 ಜನ ವರ್ಕ್ ಮಾಡ್ತಿದ್ದೀವಿ. ನಿಮ್ದು ಸರ್ ಇದು ಜ್ಯೂಸ್ ಅಂಬಾರಿ ಜ್ಯೂಸ್ ಇದೆಯಲ್ಲ, ಹಾಂ ಸರ್. ಇಲ್ಲಿ ಮಾತ್ರ ಸಿಗುತ್ತಾ ಅಥವಾ ಬೇರೆ ಕಡೆ ಏನಾದ್ರು? ಬೇರೆ ಕಡೆ ಇನ್ನೂ ಪ್ಲಾನ್ ಇಲ್ಲ ಸರ್, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಇದನ್ನೇ ಸ್ವಲ್ಪ ಇನ್ನೂ 5 ಜನಕ್ಕೆ ಕೊಡುವ. ಇಲ್ಲಿ 8 ಜನ ಇದ್ರೂ ಸಹ ನಾವು ಇನ್ನೂ ಕರೆಕ್ಟಾಗಿ ಕೊಡೋಕ್ಕಾಗ್ತಿಲ್ಲ. ಬೆಳಗಿನ ಜಾವ 5ವರೆಗೆ ಸ್ಟಾರ್ಟ್ ಮಾಡ್ತೀವಿ, 5ವರೆಯಿಂದ ಸಂಜೆ 7ವರೆವರೆಗೂ ಓಪನ್ ಇರುತ್ತೆ ಸರ್. ಆದರೆ ನಮಗೆ ಅನ್ಕಂಪ್ಲೀಟ್ ಆಗ್ತಿದೆ ಕೆಲಸಗಳು, ಕಂಪ್ಲೀಟ್ ಆಗ್ತಿಲ್ಲ. ನಿಮ್ದು ಟೈಮಿಂಗ್ಸ್ 7 ಗಂಟೆಯಿಂದ ಸಂಜೆ ಬೆಳಗಿನ ಜಾವ ಮಾರ್ನಿಂಗ್ 5ವರೆಯಿಂದ ಸಂಜೆ 7ವರೆ ತನಕ ಓಪನ್ ಇರುತ್ತೆ ಪ್ರತಿದಿನ. ಸರ್ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಹೇಳಿ ಸರ್? ಎಕ್ಸಾಕ್ಟ್ ಲೊಕೇಶನ್ ಬಂದು ನಿಮಗೆ ಕುಕ್ರಳ್ಳಿ ಲೇಕ್ಸ್, ನಿಯರ್ ಕುಕ್ರಳ್ಳಿ ರೈಲ್ವೆ ಬ್ರಿಡ್ಜ್ ಇದೆಯಲ್ಲ ಅದ್ರ ಮೇಲೆ. ಈ ರೋಡ್ ಬಂದು ರಾಮವಿಲಾಸ ರೋಡ್ ಅಂತ. ಸೊ ನಿಮಗೆ ಇನ್ನೂ ಮೈಸೂರು ಯೂನಿವರ್ಸಿಟಿ ಇರುತ್ತೆ ಪಕ್ಕದಲ್ಲಿ. ಅದು ಬಿಟ್ಟರೆ ಕ್ರಾಫರ್ಡ್ ಹಾಲ್ ಇರುತ್ತೆ. ನಿಯರ್ ಎಕ್ಸಾಕ್ಟ್ ಲೊಕೇಶನ್ ಬಂದು ಕುಕ್ರಳ್ಳಿ ಲೇಕ್. ಸರ್ ಇದು ಜ್ಯೂಸ್ ಮಾಡ್ತೀರಲ್ಲ, ಬರೀ ಎಲ್ಲ ಫ್ರೂಟಲ್ಲೇ ಜ್ಯೂಸ್ ಮಾಡ್ತೀರಾ ಅಥವಾ ಅದಕ್ಕೆ ಮಿಲ್ಕ್ ಶುಗರ್ ಆ ಥರನೇ ಆ್ಯಡ್ ಮಾಡ್ತಾರೆ? ಸರ್ ನಾವು ಎಕ್ಸ್ಟ್ರಾ ಏನೋ ನಿಮಗೆ ಮಿಲ್ಕ್ ಹಾಕಲ್ಲ, ವಾಟ್ರ್ ಯೂಸ್ ಮಾಡಲ್ಲ, ಸಕ್ಕರೆ ಯೂಸ್ ಮಾಡಲ್ಲ, ಮತ್ತು ವಾಟ್ರ್ ಕೂಡ ಯೂಸ್ ಮಾಡಲ್ಲ. ಶುಗರ್ ಕ್ಯಾನ್ ಏನಿರುತ್ತೆ ಅಷ್ಟೇ ನಿಮಗೆ ಆ್ಯಡ್ ಮಾಡ್ತೀವಿ ಅಷ್ಟೇ. ಹೇಳಿದ್ನಲ್ಲ, ಅದು ಬಿಟ್ಟರೆ ಏನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಬೇರೆ ಕಡೆ ಎಲ್ಲ ನಿಮಗೆ ನೀರು ಆ್ಯಡ್ ಮಾಡ್ತಾರೆ, ಐಸ್ ಯೂಸ್ ಮಾಡ್ತಾರೆ. ನಾವು ಐಸ್ ಕೂಡ ಯೂಸ್ ಮಾಡಲ್ಲ. ಐಸ್ ಎಲ್ಲ ಯೂಸ್ ಮಾಡ್ತಾರೆ ಕೋಲ್ಡ್ ಆಗೋದಕ್ಕೆ? ಐಸ್ ಯೂಸ್ ಮಾಡಲ್ಲ. ಈಗ ಬೆಲ್ಲ ಗಿಲ್ಲ ಎಲ್ಲ ಯೂಸ್ ಮಾಡ್ತಾರೆ. ನೀವು ಬೆಲ್ಲ ಯೂಸ್ ಮಾಡ್ತಾರೆ ಅಥವಾ ಡೈರೆಕ್ಟ್ ಶುಗರ್ ಕೇನೇ ಹಾಕ್ತಾರೆ? ಡೈರೆಕ್ಟ್ ಶುಗರ್ ಕ್ಯಾನ್. ಡೈರೆಕ್ಟ್ ಶುಗರ್ ಕೇನ್, ಬೆಲ್ಲ ಏನು ಯೂಸ್ ಮಾಡಲ್ಲ? ಬೆಲ್ಲ ಏನು ಯೂಸ್ ಮಾಡಲ್ಲ ಸರ್, ಬೆಲ್ಲ ಯೂಸ್ ಮಾಡಲ್ಲ. ಹಾಗಲಕಾಯಿ ಅಂದ್ರೆ ಆಗ ಕಹಿ ಬರುತ್ತಲ್ಲ, ಶುಗರ್ ಪೇಷಂಟ್ಗಳು ಸ್ವಲ್ಪ ಹಾಗಲಕಾಯಿ ಯೂಸ್ ಮಾಡ್ತಾರೆ. ಅದು ಬಿಟ್ಟರೆ ನಿಮಗೆ ಆಯುರ್ವೇದಿಕ್ ಮೊರೆ ಹೋಗ್ತಾರೆ ಅವರೆಲ್ಲ, ಅವ್ರಿಗೆ ಅಂತಾನೆ ಹಾಗಲಕಾಯಿ ಇಟ್ಟಿರ್ತೀವಿ, ಅದರಲ್ಲೂ ಫ್ಲೇವರ್ ಮಾಡ್ತೀವಿ. ಹೌದು ಸರ್, ನಾವು ಶುಗರ್ ಕ್ಯಾನ್ ಜೊತೆ ಆ್ಯಡ್ ಮಾಡ್ಕೊಡ್ತೀವಲ್ಲ, ಏನು ಆ್ಯಡ್ ಮಾಡಲ್ಲ ಸರ್. ಶುಗರ್ ಕ್ಯಾನ್ ಇರುತ್ತಲ್ಲ ಸರ್, ಅದು ಮೈಂಟೈನ್ ಆಗುತ್ತೆ, ಜಾಸ್ತಿ ಕಹಿ ಬರಲ್ಲ ನಿಮಗೆ, ಮತ್ತೆ ಸಿಹಿ ಕೂಡ ಬರಲ್ಲ, ಬ್ಯಾಲೆನ್ಸ್ ಆಗುತ್ತೆ. ಸರ್ ಇದು ಹಣ್ಣುಗಳನ್ನ ನೀವು ಸೋರ್ಸ್ ಮಾಡೋದು ನೀವೇ ಫಾರ್ಮ್ ಏನಿದೆ ಸರ್ ಬೆಳಿತೀರಾ? ಇಲ್ಲ, ಎಲ್ಲ ಮಾರ್ಕೆಟಿಂದನೇ ತರ್ಬೇಕು ಸರ್. ಏನು ಬೆಳೆಯಲ್ಲ ನಾವು, ಸೊಪ್ಪು ನಿಮಗೆ ಹರ್ಬ್ಸ್ ಕೂಡ ಬೆಳೆಯಲ್ಲ, ಫ್ರೂಟ್ಸ್ ಕೂಡ ಬೆಳೆಯಲ್ಲ ನಾವು. ಎಲ್ಲ ಮಾರ್ಕೆಟಿಂದನೇ ತರ್ಬೇಕು, ಅದು ಒಂದೇ ಕಡೆ ಸಿಗಲ್ಲ ನಿಮಗೆ. ಎಲ್ಲ ಹೋಲ್ ಮಾರ್ಕೆಟ್ ಅಲ್ಲದೆ ತರ್ಬೇಕು ನಾವು. 5 ಅದನ್ನು ಕ್ವಾಲಿಟಿ ಏನಾದ್ರು ಚೆಕ್ ಮಾಡ್ತಾರೆ ಸರ್ ತಗೊಬರೋ? ಕ್ವಾಲಿಟಿ ಚೆಕ್ ಮಾಡಿಬಿಟ್ಟೆ ತರ ಸರ್. ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದ್ರೆ ಇದು 1 ದಿನದ ಮೇಲೆ ಯಾವುದು ಇಡೋಕ್ಕಾಗಲ್ಲ ಹಣ್ಣುಗಳು. ಹೌದೌದು, ಬಿಸಿಲಿಗೆ ಬಾಡೋಗ್ತವೆ, ಮಳೆ ಬಂತು ಅಂದರೆ ಕೊಳ್ತಾ ಹೋಗ್ತವೆ. ಅದನ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಆ ದಿನಕ್ಕೆ ಏನು ಬೇಕು ಅಷ್ಟು ಮಾತ್ರ ತಂದು ನಾವು ಇಟ್ಟಿರ್ತೀವಿ ಅಷ್ಟೇ ಹೊರತು ಎಕ್ಸ್ಟ್ರಾ ಸ್ಟಾಕ್ ಮಾಡಲ್ಲ. ಅದು ಸ್ಟಾಕ್ ಮಾಡಿದ್ರೆ ಅದು ಕ್ವಾಲಿಟಿ ಚೆನ್ನಾಗಿರಲ್ಲ ಮತ್ತು ಕೊಳ್ತಾ ಹೋಗ್ತವೆ ಹಣ್ಣುಗಳು. ಇದರಲ್ಲಿ ನೀವು ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಆ ಥರ ಸೋರ್ಸ್ ಮಾಡ್ತೀರಾ ಇಲ್ಲ ರ್ಯಾಂಡಮ್ ಆಗಿ ತಗೊಬರ್ತೀರಾ ಸರ್? ಆರ್ಗ್ಯಾನಿಕ್ ಯಾವ್ದಾದ್ರು ಯೂಸ್ ಮಾಡ್ತೀರಾ? ಆರ್ಗ್ಯಾನಿಕ್ ಹಣ್ಣುಗಳು ಆರ್ಗ್ಯಾನಿಕ್ ಅಂತಂದರೆ ನಿಮ್ಗೆ ಅದೇ ಹೇಳಿದ್ನಲ್ಲ ಸರ್, ಸೀಸನಲ್ ಫ್ರೂಟ್ಸ್ಗಳು ಬರ್ತವೆ. ಆರ್ಗ್ಯಾನಿಕ್ ಅಂತಂದರೆ ನಮಗೆ ಅನ್ಸೀಸನಲ್ಲಿ ಏನು ಫ್ರೂಟ್ಸ್ ಸಿಗಲ್ಲ ಅದನ್ನು ನಾವು ಪತ್ತೆ ಹಚ್ತೀವಿ. ಯಾವುದಿಲ್ಲ ಈ ಸೀಸನಲ್ಲಿ ಏನು ಸಿಗ್ತಿಲ್ಲ ಅದನ್ನು ಆದಷ್ಟು ಹುಡ್ಕಕ್ಕೆ ಮತ್ತು ತಗೋಬರೋಕ್ಕೆ ಕೂಡ ನಾವು ಟ್ರೈ ಮಾಡ್ತೀವಿ.
ಅಂದ್ರೆ ಸಾಕಷ್ಟು ತರಕಾರಿಗಳನ್ನ ಉಪಯೋಗಿಸ್ತೀರಾ ಮತ್ತು ಹಣ್ಣುಗಳನ್ನ ಹೌದು ಸರ್, ಮೂಲಂಗಿ ಮತ್ತು ಕ್ಯಾರೆಟ್ ಜ್ಯೂಸ್ ತುಂಬ ಚೆನ್ನಾಗೋಗುತ್ತೆ ಶುಗರ್ ಕೇನ್ ಜೊತೆಗೆ. ಬಟ್ ಇವಾಗ ಸ್ವಲ್ಪ ಅದು ಕಡಿಮೆ ಆಗಿದ್ದಾರೆ ಸರ್, ಅದಕ್ಕೆ ನಾವು ತರ್ತಾ ಇಲ್ಲ. ತರಕಾರಿಗಳಿಗೆ ಯಾವುದೇ ಅಂದ್ರೆ ಬೆರಕೆ ಅಂದ್ರೆ ಈಗ ಸಕ್ಕರೆ ಆಗಲಿ ಹಾಲಾಗಲಿ ಅದು ಯಾವ ಥರ ಯಾವುದಕ್ಕೂ ಆ್ಯಡ್ ಮಾಡಲ್ಲ ಸರ್, ಏನಕ್ಕೂ ಮಾಡಲ್ಲ. ಜಸ್ಟ್ ಪ್ಲೈನ್ ಕೇಳ್ತಾರಲ್ಲ, ಪ್ಲೈನ್ಗೂ ನಾವು ನಿಂಬೆಹಣ್ಣು ಶುಂಠಿ ಬಿಟ್ಟು ಐಸ್ ಹಾಕಲ್ಲ, ನೀರು ಹಾಕಲ್ಲ. ಯಾವುದಕ್ಕೂ ನಾವು ಐಸೇ ಯೂಸ್ ಮಾಡಲ್ಲ, ಮತ್ತು ನೀರು ಹಾಕಲ್ಲ, ಸಕ್ಕರೆ ಯೂಸ್ ಮಾಡಲ್ಲ. ಸೊ ಇಲ್ಲೆಲ್ಲ ಬೋರ್ಡ್ಗಳೆಲ್ಲ ಇಟ್ಟಿದ್ದೀರಲ್ಲ, ಟೈಮ್ ಕಾರ್ಡು ಕಾರ್ಡು ಅಂದ್ರೆ ಕಾರ್ಡ್ಗಳು, ಅದರ ಹಣ್ಣುಗಳ ಹೆಸರುಗಳು, ಅದರ ಬೆನಿಫಿಟ್ಸ್ ಕೂಡ ನಾವು ಮೆನ್ಷನ್ ಮಾಡಿರ್ತೀವಿ ಕೆಳಗಡೆ. ನೀವು ಜ್ಯೂಸ್ ಸೇಲ್ ಮಾಡೋದ್ರ ಜೊತೆಗೆ ಅದರ ಬೆನಿಫಿಟ್ಸ್, ಹೌದು. ಅದರಿಂದ ಏನು ಉಪಯೋಗ ಆಗುತ್ತೆ ಅಂತ ಕಸ್ಟಮರ್ಗೆ ಎಜುಕೇಶನ್ ಕೂಡ ಮಾಡ್ದಂಗೆ ಆಗುತ್ತೆ ಅಲ್ಲ. ಒಳ್ಳೆ ಕಾನ್ಸೆಪ್ಟ್ ಸರ್ ಈ ಥರ. ಯಾಕೆಂದರೆ ನಾವು ಸ್ಟಾರ್ ಹೋಟೆಲಲ್ಲಿ ವರ್ಕ್ ಮಾಡ್ತಿದ್ವಲ್ಲ, ಅಲ್ಲಿ ನಮಗೆ ಮೈಂಡ್ ಸೆಟ್ ಅಲ್ಲಿ ಥರನೇ ಇಲ್ಲೂ ಬರಬೇಕು ನಮಗೆ, ಆ ಥರ. ಸ್ಟಾರ್ ಹೋಟೆಲ್ ಅಂದ್ರೆ ಯಾವ್ದು ಸರ್ ಇಲ್ಲಿ ಸರ್ ಹೋಟೆಲ್ ಸದರ್ನ್ ಸ್ಟಾರ್, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ನಿಮಗೆ, ಹೋಟೆಲ್ ಸದರ್ನ್ ಸ್ಟಾರ್ ಅಂತ ನಿಯರ್ ಮೆಟ್ರೋಪಾಲ್ ಸರ್ಕಲ್ ಅಲ್ಲಿ ಇದೆ. ನಾವು ಅಲ್ಲಿ ಅವ್ರು ಬಂದು 15 ವರ್ಷ ವರ್ಕ್ ಮಾಡಿದ್ದಾರೆ ಕ್ಯಾಪ್ಟನ್ ಆಗಿ, ನಾವು ಅವ್ರ ಜೊತೆ 6 ವರ್ಷ ವರ್ಕ್ ಮಾಡಿದ್ದೀವಿ. ಸರ್ ಇವಾಗ ಪುಡಿಗಳನ್ನೆಲ್ಲ ಇಟ್ಕೊಂಡಿದ್ದೀರಲ್ಲ, ಹಾಂ ಇದಕ್ಕೆಲ್ಲ ಪುಡಿ ಅದು ಆ ಪುಡಿ ಈ ಪುಡಿ ಅಂತ. ಆ ಪುಡಿನೆಲ್ಲ ಹೇಗೆ ನೀವೇ ಸರ್, ಯಾವುದು ತಯಾರಿಸಲ್ಲ ಸರ್, ನಾವು ಅರಸೋಡಿಂದನೇ ಅದು ಒಂದು ಸ್ಟೋರಿಂದ ನಾವು ತರಬೇಕು. ತಂದು ಅದು ಯಾವ ರೀತಿ ಹಾಕೊಡೋದು? ಈಗ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಹೇಳ್ಬಿಡ್ತೀನಿ ಸರ್. ಇದು ನಿಮಗೆ ಹಿಮಾಲಯನ್ ಉಪ್ಪು ಅಂದರೆ ಬ್ಲ್ಯಾಕ್ ಸಾಲ್ಟ್ ಅಂತ ಬರುತ್ತೆ. ಇದನ್ನ ವಾಟರ್ ಮೆಲನ್ಗೆ ಸ್ವಲ್ಪ ಆ್ಯಡ್ ಮಾಡ್ತೀವಿ ಅಷ್ಟೇ. ಇದ್ರದ್ದೇ ಆದಂತ ಜ್ಯೂಸ್ ಹೌದು, ಅಂದ್ರೆ ಯಾವುದೇ ಫ್ರೂಟ್ಸ್ಗಳಿಗಾಗಲಿ ಮಿಕ್ಸ್ ಯಾವ್ದು ಕೊಡೋದು ಇದ್ರದ್ದೇ ಆದ ಇದ್ರದ್ದು ಅಂತಂದರೆ ವಾಟರ್ ಮೆಲನ್ಗೆ ಆ್ಯಡ್ ಮಾಡ್ತೀವಿ. ಹಿಮಾಲಯನ್ ಉಪ್ಪು ಬ್ಲ್ಯಾಕ್ ಸಾಲ್ಟ್ ಅಂತ ಕರಿತೀವಲ್ಲ, ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ತೀವಿ ಅಷ್ಟೇ ರುಚಿಗೆ. ಬೇಕಿದ್ರೆ ಅದು ನಾವು ಎಕ್ಸ್ಟ್ರಾ ಆ್ಯಡ್ ಮಾಡಲ್ಲ, ಅವರೇ ಆ್ಯಡ್ ಮಾಡ್ಕೋತಾರೆ. ಮಧುನಾಶಿನಿ ಪುಡಿ ಅಂತ ಬರುತ್ತೆ ಸರ್, ಮಳೆಯಿಂದ ಸ್ವಲ್ಪ ಇಳಿಸೋಗಿದೆ. ಮಧುನಾಶಿನಿ ಪುಡಿ ಅಂತ ಬಂದಾಗ ಇದು ನಿಮಗೆ ಶುಗರ್ ಪೇಷಂಟು, ನಮಗೆ ಸಕ್ಕರೆನೇ ಬೇಡ, ಸಪ್ಪೆ ಕುಡ್ದಂಗೆ ಇರಬೇಕು ಅಂದಾಗ ಇದನ್ನ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪನೂ ಸ್ವೀಟ್ ಬರಲ್ಲ. ಸಪ್ಪೆ ಅಂದರೆ ಸಪ್ಪೆ ಬರುತ್ತೆ. ಸರಿ, ಬೇರ್ಗಳಿದೆಯಲ್ಲ ಅದಕ್ಕೆ ಅದು ಯಾವ್ದ್ರಿಂದ ಇದು ಮಾಡೋದು, ಯಾವ್ದಕ್ಕೆ use ಮಾಡ್ತೀರಾ? ಅಂದರೆ ಅದು ಕಬ್ಬಿನಾಲ್ಗೆ ಮಾಡ್ತೀರಾ ಇಲ್ಲಾಂದ್ರೆ ಫ್ರೂಟ್ಸ್ಗಳಿಗೆ ಮಾಡ್ತೀರಾ? ಫ್ರೂಟ್ಸ್ಗಳಿಗೆ ಆ್ಯಡ್ ಮಾಡೋಕ್ಕಾಗಲ್ಲ. ಇದು ಕಬ್ಬಿನಾಲ್ಗೆ ಅಂದರೆ ಹರ್ಬ್ಸ್ ಅಂತ ಅಂಬಾರಿ ಸ್ಪೆಷಲ್ ಅಂತ ಇರುತ್ತಲ್ಲ, ಅದಕ್ಕೆ ಆ್ಯಡ್ ಮಾಡ್ಕೊಡ್ತೀವಿ. ಲಾವಂಚ ಬೇರೆ ಆ್ಯಡ್ ಮಾಡ್ತೀವಿ, ಮತ್ತು ಸೋಗದೆ ಬೇರು ಕೂಡ ಆ್ಯಡ್ ಮಾಡ್ಕೊಡ್ತೀವಿ. MIT ಸರ್ಟಿಫಿಕೇಟ್ ಕೂಡ ಇದೆ. ಹೇಳಿ ಸರ್, ಯಾವುದೋ ಸರ್ಟಿಫಿಕೇಟ್ ಏನು ಸರ್? ಸರ್ ಇದು ಕಾರ್ಪೊರೇಷನ್ ಅವರು ನಮಗೆ ಸರ್ಟಿಫೈಡ್ ಮಾಡಿರೋದು. ಇದು ಕಾರ್ಪೊರೇಷನ್ ಅಂತ ಅಂದರೆ ಈ ಥರ ಜ್ಯೂಸ್ ಸೆಂಟ್ರ್ ಹಾಕೋದಕ್ಕೆಲ್ಲ ಪರ್ಮಿಷನ್ ತೊಗೊಂಡು ಹಾಕಬೇಕು ಅಂತ. ಅದೇನು ಸರ್ MIT ಅಂದರೆ ಇದು ಕಾಲೇಜಿಂದ ನಮಗೆ ಸರ್ಟಿಫೈಡ್ ಮಾಡಿರೋದು. ಮತ್ತು ಯಾರು ಇಲ್ಲಿ MIT ಸ್ಟೂಡೆಂಟ್ ಯಾರೂ ಇಲ್ಲ, ಬಟ್ ಕಾಲೇಜಿಂದ ಲೆಕ್ಚರರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಬಂದು ನಮಗೆ ಸರ್ಟಿಫಿಕೇಟ್ ಮಾಡಿರೋದು. ಚೆನ್ನಾಗಿದೆ, ನಿಮಗೆ ಒಳ್ಳೆ ಪ್ಯಾನಿಕ್ ಆಗಿದೆ, 5 ಜನಕ್ಕೆ ಕೂಡ ಕೊಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ನಮ್ಮ ಅಂಗಡಿ ಹೆಸರಲ್ಲಿ ಸರ್ಟಿಫಿಕೇಟ್ ಮಾಡಿಕೊಟ್ಟಿದ್ದೀವಿ.